ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವೆಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಸಾಧಾರಣ ಕಾಲದ ಮೂರನೆಯ ಭಾನುವಾರ. ವರ್ಷ ಸಿನ ಸಾಧಾರಣ ಕಾಲದ ಮೂರನೆಯ ಭಾನುವಾರದ ವಾಚನದಲ್ಲಿ ಯೇಸು ಸ್ವಾಮಿಯ ಬಹಿರಂಗ ಜೀವನದ ಪ್ರಯಾಣವನ್ನು ಆರಂಭಿಸಲಾಗುತ್ತದೆ ಮತ್ತು ಇಂದು 2 ಅಧ್ಯಾಯಗಳ ವಾಕ್ಯಗಳನ್ನು ಒಂದಾಗಿಸಿ ಓದಲಾಗುತ್ತದೆ. ಲೂಕರ ಶುಭ ಸಂದೇಶದ ಮೊದಲನೆಯ ಅಧ್ಯಾಯದಲ್ಲಿರುವ ಪೀಠಿಕೆಯ ಕೆಲವು ವಾಕ್ಯಗಳು, ನಂತರ 4ನೇ ಅಧ್ಯಾಯದ ನಜರೇತಿನಲ್ಲಿ ಯೇಸುಸ್ವಾಮಿಯ ಮೊದಲ ಪ್ರಬೋಧನೆಯ ಕೆಲವು ವಾಕ್ಯಗಳನ್ನು ಒಟ್ಟಾಗಿ ಸೇರಿಸಿ ಇಂದಿನ ಶುಭ ಸಂದೇಶದ ವಾಚನವನ್ನಾಗಿ ಧರ್ಮಸಭೆಯು ನಮಗೆ ಕೊಟ್ಟಿದೆ. ಆ ವಾಚನವು ಈ ಕೆಳಕಂಡಂತಿದೆ. ಸನ್ಮಾನ್ಯ ಥೆಯೋಫಿಲನೇ, ನಮ್ಮ ಮಧ್ಯೆ ನೆರವೇರಿರುವ ಘಟನೆಗಳ ವರದಿಯನ್ನು ಬರೆದಿಡಲು ಹಲವರು ಪ್ರಯತ್ನಿಸುತ್ತಿದ್ದಾರೆ. ಪ್ರಾರಂಭದಿಂದ ಕಣ್ಣಾರೆ ಕಂಡು ಶುಭ ಸಂದೇಶವನ್ನು ಸಾರಿದವರಿಂದಲೇ ನಾವು ಕೇಳಿದ ಘಟನೆಗಳವು. ನಾನು ಆಮೂಲಾಗ್ರವಾಗಿ ವಿಚಾರಿಸಿದ ಅವೆಲ್ಲವನ್ನು ನಿನಗೋಸ್ಕರ ಕ್ರಮಬದ್ಧವಾಗಿ ಬರೆಯುವುದು ಉಚಿತವೆಂದು ನನಗೂ ತೋರಿತು. ನಿನಗೆ ಉಪದೇಶಿಸಲಾಗಿರುವ ವಿಷಯಗಳು ಸತ್ಯವಾದುವೆಂದು ಇದರಿಂದ ನಿನಗೆ ಮನದಟ್ಟಾಗುವುದು. ಯೇಸುಸ್ವಾಮಿ ಪವಿತ್ರಾತ್ಮರ ಶಕ್ತಿಯಿಂದ ಕೂಡಿ ಗಲಿಲಯಕ್ಕೆ ಮರಳಿ ಬಂದರು. ಅವರ ವಿಷಯ ಸುತ್ತಮುತ್ತೆಲ್ಲ ಹರಡಿತು. ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು. ಎಲ್ಲರೂ ಅವರನ್ನು ಹೊಗಳುವವರೇ. ಯೇಸುಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು. ಆಗ ಯೇಸು, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಈ ವಾಚನದಲ್ಲಿ ಅನೇಕ ಅಂಶಗಳನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ವಾಚನದ ಮೊದಲ ಭಾಗದಲ್ಲಿರುವ, ಅಂದರೆ ಲೂಕರ ಪೀಠಿಕೆಯಲ್ಲಿರುವ ಅಂಶಗಳನ್ನು ಮೊದಲು ತಿಳಿದುಕೊಳ್ಳೋಣ. ಅನೇಕ ವಿದ್ವಾಂಸರುಗಳ ಪ್ರಕಾರ ಈ ಲೂಕರು ಇತರರ ಹಾಗೆ ಕೇವಲ ಶುಭ ಸಂದೇಶದ ಪುಸ್ತಕವನ್ನು ಮಾತ್ರ ಬರೆಯದೆ ಯೇಸುಸ್ವಾಮಿಯ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಏಕೆಂದರೆ ಆಗಿನ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯದ ಕಾಲಗಳಲ್ಲಿ ಚರಿತ್ರೆ ಬರೆಯುವವರು ತಮ್ಮ ಕೃತಿಯ ಆರಂಭದಲ್ಲಿ ಪೀಠಿಕೆಯನ್ನು ಬರೆಯುವುದರ ಮೂಲಕವೇ ಪ್ರಾರಂಭಿಸುತ್ತಿದ್ದರು. ಅವರು ತಮ್ಮ ಪೀಠಿಕೆಯಲ್ಲಿ ಓದುಗರನ್ನು ಸಂಬೋಧಿಸಿ ತಾವು ಬರೆಯುತ್ತಿರುವ ಕೃತಿಯಲ್ಲಿ ಏನಿರುತ್ತದೆ, ಏತಕ್ಕಾಗಿ ಇದನ್ನು ಬರೆಯಲಾಗುತ್ತಿದೆ ಮತ್ತು ಈ ಕೃತಿಗೆ ಸಾಕ್ಷ್ಯಾಧಾರಗಳನ್ನು ಎಲ್ಲೆಲ್ಲಿಂದ ಸಂಗ್ರಹಿಸಲಾಗಿದೆ ಎಂದು ಮೊದಲು ವಿವರಿಸಿ ತಮ್ಮ ಕೃತಿಯ ಮೇಲೆ ಓದುಗರ ವಿಶ್ವಾಸವನ್ನು ಗಳಿಸುತ್ತಿದ್ದರು. ಅಂತಹ ಇತಿಹಾಸಕಾರರಲ್ಲಿ ಲೂಕರೂ ಒಬ್ಬರು ಎಂದು ಈ ಪೀಠಿಕೆಯ ವಾಕ್ಯಗಳನ್ನು ಓದುವಾಗ ಗೊತ್ತಾಗುತ್ತದೆ. ಇದರಲ್ಲಿರುವ ಪ್ರಮುಖ ಅಂಶಗಳನ್ನು ಒಮ್ಮೆ ನೋಡೋಣ. ಮೊದಲನೆಯದಾಗಿ, ಅಲ್ಲಿನ ಕೆಲವರು ಬರೆದಿರುವ ಶುಭ ಸಂದೇಶಗಳು ಈಗಾಗಲೇ ಪ್ರಚಾರದಲ್ಲಿವೆ ಎಂದು ಲೂಕರು ತಿಳಿಸುತ್ತಿದ್ದಾರೆ. ಅನೇಕ ವಿದ್ವಾಂಸರು ಲೂಕರು ಮಾರ್ಕರ ಶುಭ ಸಂದೇಶವನ್ನು ಆಧಾರವಾಗಿ ಬಳಸಿದ್ದಾರೆ ಎಂದು, ಇನ್ನು ಕೆಲವು ವಿದ್ವಾಂಸರು ಲೂಕರು ಮಾರ್ಕ ಮತ್ತು ಮತ್ತಾಯರ ಶುಭ ಸಂದೇಶಗಳನ್ನು ಆಧಾರವನ್ನಾಗಿ ಬಳಸಿಕೊಂಡು ತಮ್ಮ ಕೃತಿಯನ್ನು ರಚಿಸಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಮತ್ತಾಯನ ಶುಭ ಸಂದೇಶವನ್ನು ಲೂಕರು ಬಳಸಿರಲಿಲ್ಲ ಎಂಬುದರ ಬಗ್ಗೆ ಕೆಲವರು ಸಂಶಯ ವ್ಯಕ್ತಪಡಿಸಿದರು. ಲೂಕರು ಖಂಡಿತವಾಗಿಯೂ ಮಾರ್ಕರ ಶುಭ ಸಂದೇಶವನ್ನು ಆಧಾರವಾಗಿ ಬಳಸಿದ್ದಾರೆ ಎಂಬುದರಲ್ಲಿ ವಿದ್ವಾಂಸರೊಳಗೆ ಸಾಮಾನ್ಯ ಒಪ್ಪಿಗೆ ಇದೆ. ಎರಡನೆಯದಾಗಿ, ಲೂಕರು ಈ ಕೃತಿಯನ್ನು ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯಾಧಾರದ ಮೇಲೆ ರಚಿಸಲಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಬಹು ಮುಖ್ಯವಾದ ವಿಷಯ, ಏಕೆಂದರೆ ಇತ್ತೀಚಿನ ದಶಕಗಳಲ್ಲಿ ಅನೇಕ ಜನರು ಶುಭ ಸಂದೇಶದ ಪುಸ್ತಕಗಳೆಲ್ಲ ಯಾರೋ ಬರೆದ ಕಟ್ಟುಕತೆಗಳು, ಅವುಗಳೆಲ್ಲವೂ ಸುಳ್ಳು, ನಮ್ಮ ಪೂರ್ವಜರು ಸುಮ್ಮನೆ ಏನೇನೋ ಬರೆದು ಸಂಪ್ರದಾಯವಾಗಿ ಕೊಟ್ಟಿರುವ ಕಟ್ಟುಕತೆಗಳು, ಇವುಗಳಿಗೆ ಯಾವುದು ಸಾಕ್ಷಿ ಇಲ್ಲ ಎಂದು ತಮಾಷೆ ಮಾಡುತ್ತಾರೆ. ಇದು ತಪ್ಪು. ಯಾವುದನ್ನು ಪರಿಶೀಲಿಸದೆ ಸುಮ್ಮನೆ ಕತೆಗಳು ಎಂದು ಹೇಳುವಂತಿಲ್ಲ, ಏಕೆಂದರೆ ಲೂಕರು ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯಗಳನ್ನೇ ಆಧಾರವಾಗಿ ಬಳಸಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಬಳಸಿರುವ ಗ್ರೀಕ್ ಪದ ಆಟೋಪ್ತಾಯ್ ಎಂದು. ಈ ಪದದಿಂದಲೇ ಇಂಗ್ಲಿಷ್ನಲ್ಲಿ ಶವ ಪರೀಕ್ಷೆ ಎಂದು ಹೇಳಲಾಗುವ ಆಟೋಪ್ಸಿ ಎಂಬ ಪದವು ಬಂದಿದೆ. ಅಂದರೆ ಹೇಗೆ ಒಬ್ಬ ವೈದ್ಯನು
ತಾನೇ ಖುದ್ದು ಆ ಶವವನ್ನು ಪರಿಶೀಲಿಸಿ ಅದರ ನಂತರವೇ ಆ ವ್ಯಕ್ತಿ ಹೇಗೆ ಸತ್ತಿರಬಹುದು ಎಂದು ಹೇಳುತ್ತಾನೋ, ಅದೇ ರೀತಿ ತಾವೇ ಯೇಸುವಿನ ಮಾತುಗಳನ್ನು ಮತ್ತು ಕಾರ್ಯಗಳನ್ನು ತಮ್ಮ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮತ್ತು ಅನುಭವಗಳನ್ನು ಪರಿಶೀಲಿಸಿದ ನಂತರ ಲೂಕರು ಈ ಕೃತಿಯನ್ನು ಬರೆದಿದ್ದಾರೆ ಎಂದು ಅರ್ಥ. ಒಂದು ವೇಳೆ ಕಟ್ಟುಕಥೆಗಳನ್ನೇ ಬರೆಯುವುದಾದರೆ ಲೂಕರು ತಮ್ಮ ಕೃತಿಯ ಪೀಠಿಕೆಯಲ್ಲಿ ಈ ರೀತಿ ಉಲ್ಲೇಖ ಮಾಡಬೇಕಾಗಿರಲಿಲ್ಲ. ಅವರು ಬರೆಯುತ್ತಿರುವುದು ಯೇಸುಸ್ವಾಮಿಯ ಜೀವನ ಚರಿತ್ರೆ, ಯೇಸುಸ್ವಾಮಿ ಹೇಳಿದ್ದನ್ನೇ ಹಾಗೂ ಮಾಡಿದ್ದನ್ನೇ ಬರೆದಿದ್ದಾರೆ. ಅದಕ್ಕಾಗಿ ಅವರು, ನಾನು ಅಮೂಲಾಗ್ರವಾಗಿ ವಿಚಾರಿಸಿದ ಅವೆಲ್ಲವನ್ನು ನಿನಗೋಸ್ಕರ ಕ್ರಮಬದ್ಧವಾಗಿ ಬರೆಯುವುದು ಉಚಿತವೆಂದು ನನಗೆ ತೋರಿತು ಎಂದು ಇಷ್ಟು ಧೈರ್ಯವಾಗಿ ಮತ್ತು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯ. ಇಲ್ಲಿ ಕ್ರಮಬದ್ಧವಾಗಿ ಎಂಬ ಪದಕ್ಕೆ ಲೂಕರು ಬಳಸಿರುವ ಗ್ರೀಕ್ ಪದ ಅಕ್ರಿಬೋಸ್ ಎಂದು. ಈ ಪದದ ನಿಜವಾದ ಅರ್ಥ ನೈಜ ಘಟನೆಗಳನ್ನು ಪ್ರಾಮಾಣಿಕನಾಗಿ ಎಂದು ಅರ್ಥ. ಅಂದರೆ ಯೇಸುಸ್ವಾಮಿಯ ನೈಜ ಘಟನೆಗಳನ್ನು ಪ್ರಾಮಾಣಿಕನಾಗಿ ಪರಿಶೀಲಿಸಿ ಬರೆದಿದ್ದೇನೆ ಎಂದು ಅರ್ಥ. ಇದರ ಮುಖಾಂತರ ಲೂಕರು ತಾವೇ ಒಬ್ಬ ಪ್ರತ್ಯಕ್ಷದರ್ಶಿ ಅಲ್ಲ, ಬದಲಾಗಿ ಬೇರೆ ಪ್ರತ್ಯಕ್ಷದರ್ಶಿಗಳ ಆಧಾರವನ್ನು ಬಳಸಿದವರು ಎಂದು ತಿಳಿಯುತ್ತದೆ. ಏಕೆಂದರೆ ಪ್ರತ್ಯಕ್ಷದರ್ಶಿಗಳು ಈ ರೀತಿ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಉದಾಹರಣೆಗೆ ಮತ್ತಾಯರು ಮತ್ತು ಯೋವಾನರು ಯೇಸುಸ್ವಾಮಿಯ ಪ್ರೇಷಿತರು. ಅವರು ಯೇಸುಸ್ವಾಮಿಯ ಬಹಿರಂಗ ಜೀವನದಲ್ಲಿ ತಮ್ಮ ಜೊತೆಯಲ್ಲಿದ್ದವರು. ಅವರು ತಮ್ಮ ಕೃತಿಯ ಪೀಠಿಕೆಯಲ್ಲಿ ಈ ರೀತಿ ಬರೆದಿಲ್ಲ, ಆದರೆ ಲೂಕರು ಬರೆದಿದ್ದಾರೆ, ಏಕೆಂದರೆ ಲೂಕರು ಪ್ರತ್ಯಕ್ಷದರ್ಶಿ ಅಲ್ಲ. ಈ ಪೀಠಿಕೆಯಲ್ಲಿರುವ ಇನ್ನೊಂದು ಅಂಶ ಲೂಕರು ಉಲ್ಲೇಖ ಮಾಡಿರುವ ಥೆಯೋಫಿಲನೆ ಎಂಬ ಹೆಸರು. ಈ ತಮ್ಮ ಕೃತಿಯನ್ನು ಯಾರಿಗಾಗಿ ಬರೆದು ಸಮರ್ಪಿಸುತ್ತಿದ್ದಾರೋ ಅವನ ಹೆಸರು. ಹಾಗಾದರೆ ಯಾರು ಈ ವ್ಯಕ್ತಿ? ಥಿಯೋಸ್ ಎಂದರೆ ದೇವರು, ಫಿಲೋಸ್ ಎಂದರೆ ಸ್ನೇಹಿತ ಅಥವಾ ಗೆಳೆಯ ಎಂಬುದು ಅರ್ಥ. ಹಾಗಾಗಿ ಥೆಯೋಫಿಲಸ್ ಎಂದರೆ ದೇವರ ಸ್ನೇಹಿತ ಎಂದಾಗುತ್ತದೆ. ಕೆಲವು ವಿದ್ವಾಂಸರ ಪ್ರಕಾರ ಎಲ್ಲರೂ ದೇವರ ಸ್ನೇಹಿತರೆ, ಹಾಗಾಗಿ ಇದು ಎಲ್ಲರಿಗಾಗಿ ಲೂಕರು ಬರೆದ ಕೃತಿ ಎಂದು ಹೇಳುತ್ತಾರೆ. ಅದು ನಿಜವಾಗಿರಲು ಸಾಧ್ಯವಿಲ್ಲ. ಇದು ಎಲ್ಲರನ್ನು ಸೂಚಿಸುವ ಪದವಲ್ಲ, ಬದಲಾಗಿ ಇದೊಂದು ವ್ಯಕ್ತಿಯ ಹೆಸರು. ಈಗಿನ ಜನರು ತಮ್ಮ ಮಕ್ಕಳಿಗೆ ಏನೇನೋ ಹೆಸರಿಡುತ್ತಾರೆ, ಅವುಗಳ ಅರ್ಥ ನೋಡುವುದಿಲ್ಲ. ಕೇಳಲು ಚೆನ್ನಾಗಿದ್ದರೆ ಸಾಕು, ಯಾವುದಾದರೂ ಒಂದು ಹೆಸರನ್ನು ನಾಮಕರಣ ಮಾಡಿಬಿಡುತ್ತಾರೆ. ಆದರೆ ಆಗಿನ ಕಾಲದಲ್ಲಿ ಸುಮ್ಮನೆ ಅರ್ಥವಿಲ್ಲದೆ ಯಾರಿಗೂ ಹೆಸರಿಡುತ್ತಿರಲಿಲ್ಲ. ಹಳೆಯ ಒಡಂಬಡಿಕೆಯ ಪುಸ್ತಕಗಳಲ್ಲಿಯೂ ನಾವು ನೋಡಬಹುದು, ಆದಾಮ ಏವರಿಂದ ಹಿಡಿದು ಎಲ್ಲರಿಗೂ ಒಂದು ಪ್ರತ್ಯೇಕ ಅರ್ಥಕ್ಕಾಗಿ ಹೆಸರುಗಳನ್ನು ನಾಮಕರಣ ಮಾಡುತ್ತಿದ್ದರು. ಹಾಗಾಗಿ ಇದೊಬ್ಬ ನಿಜ ವ್ಯಕ್ತಿಯ ಹೆಸರು ಎಂದು ತಿಳಿದುಕೊಳ್ಳಬಹುದು. ಆತನು ಯಾರು ಎಂದು ಲೂಕರು ತಿಳಿಸಿಲ್ಲ, ಆದರೆ ಆತನೊಬ್ಬ ಉನ್ನತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಎಂದು ತಿಳಿದುಕೊಳ್ಳಬಹುದು. ಏಕೆಂದರೆ ಲೂಕರು ಬಳಸಿರುವ ಗ್ರೀಕ್ ಪದ ಕ್ರಾಟಿಸ್ಟೆ ಎಂದು. ಇದರ ನಿಜವಾದ ಅರ್ಥ ಅತಿ ಶ್ರೇಷ್ಠನು. ಹಾಗಾಗಿ ಅತಿ ಶ್ರೇಷ್ಠ ಥೆಯೋಫಿಲನೆ ಎಂದು ಲೂಕರು ಬರೆದಿರುವುದನ್ನು ನೋಡಿದರೆ ಆ ವ್ಯಕ್ತಿ ಅವರ ಸಮುದಾಯದಲ್ಲಿ ರಾಜಪ್ರಭುತ್ವದಲ್ಲಿದ್ದ ಅಥವಾ ರಾಜ್ಯಪಾಲನಾಗಿದ್ದ ಅಥವಾ ಇನ್ನಿತರ ಪ್ರಮುಖ ಕಚೇರಿಯಲ್ಲಿದ್ದ ಒಬ್ಬ ಮಹಾನ್ ವ್ಯಕ್ತಿಯ ಆದೇಶದ ಮೇಲೆ ಈ ಕೃತಿಯನ್ನು ಲೂಕರು ಬರೆದು ಸಮರ್ಪಿಸಿದ್ದಾರೆ ಎಂದು ಊಹಿಸಬಹುದು. ಅಥವಾ ಆ ಮಹಾನ್ ವ್ಯಕ್ತಿ ಹಣ ಕೊಟ್ಟು ಲೂಕರಿಗೆ ಯೇಸುಸ್ವಾಮಿಯ ಈ ಜೀವನ ಚರಿತ್ರೆಯನ್ನು ಬರೆಯಲು ಹೇಳಿರಬೇಕು. ಏಕೆಂದರೆ ಆಗಿನ ಕಾಲದಲ್ಲಿ ಮಾತ್ರವಲ್ಲ, ಈಗಿನ ಕಾಲದಲ್ಲೂ ಒಬ್ಬರ ಜೀವನ ಚರಿತ್ರೆಯನ್ನು ಬರೆಯಲು ಅಥವಾ ಸಿನಿಮಾವನ್ನು ಮಾಡಲು ನಿರ್ಮಾಪಕರು ಹಣ ಕೊಟ್ಟು ಮಾಡಿಸುತ್ತಾರೆ. ಅದೇ ರೀತಿ ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಈ ಕೃತಿಯನ್ನು ಬರೆಯಲು ಲೂಕರಿಗೆ ಹಣವನ್ನು ಕೊಟ್ಟಿರಬಹುದು. ಏಕೆಂದರೆ ಆಗಿನ ಕಾಲದಲ್ಲಿ ಚರ್ಮದ ಮೇಲೆ ಬರೆಯುತ್ತಿದ್ದರು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೂಕರು 2 ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಶುಭ ಸಂದೇಶ, ಇನ್ನೊಂದು ಪ್ರೇಷಿತರ ಕಾರ್ಯಕಲಾಪಗಳು. ಹಾಗಾಗಿ ಅದಕ್ಕೆ ಅನೇಕ ಕುರಿಗಳ ಚರ್ಮ ಬೇಕಾಗುತ್ತದೆ ಹಾಗೂ ನೈಜ ಸಾಕ್ಷ್ಯಗಳನ್ನು ಸಂದರ್ಶನ ಮಾಡಿ ಚರಿತ್ರೆ ಬರೆಯುವುದು ಕೂಡ ಸಾಧಾರಣ ಕೆಲಸವಲ್ಲ. ಅದರಲ್ಲೂ ಕ್ರೈಸ್ತರನ್ನು ಹುಡುಕಿ ಕೊಲ್ಲುತ್ತಿದ್ದ ರೋಮನರ ಆಳ್ವಿಕೆಯಲ್ಲಿ ಈ ಕೆಲಸವನ್ನು ಮಾಡುವುದು ಬಹಳ ಅಪಾಯಕಾರಿಯಾಗಿತ್ತು. ಆದ್ದರಿಂದ ಯಾರೋ ಮಹಾನ್ ವ್ಯಕ್ತಿ ಲೂಕರಿಗೆ ಹಣ ಮತ್ತು ಬರೆಯುವ ಸ್ವಾತಂತ್ರ್ಯ ಕೊಟ್ಟು ಬರೆಸಿದ್ದಾರೆ. ಅದಕ್ಕಾಗಿ ಲೂಕರು ಆ ವ್ಯಕ್ತಿಯನ್ನು ಉಲ್ಲೇಖಿಸಿ ಅವರಿಗೆ ಈ ಪುಸ್ತಕವನ್ನು ಸಮರ್ಪಿಸಿ ಬರೆದಿದ್ದಾರೆ. ಇದಿಷ್ಟು ಇಂದಿನ ಶುಭ ಸಂದೇಶ ವಾಚನದ ಮೊದಲನೆಯ ಭಾಗವಾದ ಲೂಕರ ಪೀಠಿಕೆಯ ಬಗ್ಗೆ ಆಗಿತ್ತು. ಈಗ ಇದರ 2ನೆಯ ಭಾಗವಾದ ನಜರೇತಿನ ಪ್ರಾರ್ಥನಾ ಮಂದಿರದಲ್ಲಿ ಯೇಸುಸ್ವಾಮಿಯ ಮೊದಲ ಪ್ರಬೋಧನೆಯ ಬಗ್ಗೆ ನೋಡೋಣ. ಇದರಲ್ಲೂ ಕೆಲವು ಅಂಶಗಳನ್ನು ಗಮನಿಸಬಹುದು. ಮೊದಲನೆಯದಾಗಿ ಯೇಸುಸ್ವಾಮಿ ಯಹೂದ್ಯ ಪ್ರಾರ್ಥನಾ ಮಂದಿರಕ್ಕೆ ಹೋಗಿರುವುದು. ಯೇಸುಸ್ವಾಮಿ ಒಬ್ಬ ಯಹೂದಿ. ಅವರು ಯಹೂದ್ಯರ ಎಲ್ಲಾ ನಿಯಮಗಳನ್ನು, ಸಾಂಪ್ರದಾಯಿಕ ಆಚರಣೆಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದರು. ಅದರಲ್ಲಿ ಒಂದು ಕರ್ತರ ದಿನವನ್ನು ಪವಿತ್ರವಾಗಿ ಆಚರಿಸುವುದು, ಅಂದರೆ ಶಬ್ಬತ್ ದಿನವಾದ ಶನಿವಾರವನ್ನು ದೇವರಿಗಾಗಿ, ಅವರ ಆರಾಧನೆಗಾಗಿ ಮುಡಿಪಾಗಿಡುವುದು.
ವಿಶೇಷವಾಗಿ ಸಿನಗಾಗ್ ಎಂದು ಕರೆಯಲ್ಪಡುವ ಯಹೂದ್ಯರ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದರ ಬಗ್ಗೆ ಪ್ರಬೋಧನೆ ಕೇಳಿಸಿಕೊಂಡು ಬರುವುದು ವಾಡಿಕೆಯಾಗಿತ್ತು. ಯಹೂದ್ಯರಿಗೆ ಇಡೀ ಪ್ರಪಂಚದಲ್ಲೇ ಒಂದೇ ದೇವಾಲಯವಿರಬೇಕಾಗಿತ್ತು, ಅದು ಜೆರುಸಲೇಮಿನಲ್ಲಿ ಮಾತ್ರ. ಹಾಗಾಗಿ ವಿಶೇಷ ದಿನಗಳನ್ನು ಹೊರತುಪಡಿಸಿ ಯಾರೂ ದೇವಾಲಯಕ್ಕೆ ಪ್ರತಿ ವಾರ ಬರುತ್ತಿರಲಿಲ್ಲ. ದೂರದ ಊರುಗಳಿಂದ ಪ್ರತಿ ಬಾರಿಯೂ ಜೆರುಸಲೇಮಿನವರೆಗೂ ಪ್ರಯಾಣ ಮಾಡಿ ದೇವಾಲಯಕ್ಕೆ ಬಲಿಪೂಜೆಗಾಗಿ ಬರುವುದು ಅನೇಕರಿಗೆ ಅಸಾಧ್ಯವಾಗಿತ್ತು. ಆದರೆ ಸಿನಗಾಗ್ಗಳು ಎಲ್ಲಾ ಸ್ಥಳಗಳಲ್ಲಿಯೂ ಅನೇಕವಾಗಿದ್ದವು. ಹಾಗಾಗಿ ಜನರು ತಮ್ಮ ತಮ್ಮ ಸ್ಥಳೀಯ ಸಿನಗಾಗ್ಗಳಿಗೆ ಪ್ರತಿ ವಾರ ಹೋಗುತ್ತಿದ್ದರು. ಸಿನಗಾಗ್ ಎಂಬ ಗ್ರೀಕ್ ಪದದ ಅರ್ಥ ಎಲ್ಲರೂ ಒಂದು ಸೇರಿ ಮುನ್ನಡೆಸುವುದು ಅಥವಾ ಸಭೆ ಸೇರುವುದು ಎಂದು. ಯಹೂದ್ಯರು ಪ್ರತಿ ವಾರವೂ ಇಲ್ಲಿಗೆ ಹೋಗಿ ದೇವರ ರಬ್ಬಾಯಿಗಳಾದ ಅಂದರೆ ಧಾರ್ಮಿಕ ಗುರುಗಳು ಹಾಗೂ ಧರ್ಮಶಾಸ್ತ್ರಿಗಳಿಂದ ವಾಚನಗಳನ್ನು ಆಲಿಸಿ ಕೀರ್ತನೆಗಳನ್ನು ಹಾಡಿ ಪ್ರಬೋಧನೆಗಳನ್ನು ಕೇಳಿಸಿಕೊಂಡು ಬರುತ್ತಿದ್ದರು. ಆದರೆ ದೇವಾಲಯದಲ್ಲಿ ಬಲಿಪೂಜೆಗಳು ನಡೆಯುವುದರಿಂದ ಅಲ್ಲಿ ಯಾಜಕರುಗಳು ಇರುತ್ತಿದ್ದರು ಮತ್ತು ಅಲ್ಲಿನ ಎಲ್ಲಾ ಸೇವಾ ಕೆಲಸಗಳನ್ನು ಯಾಜಕರೇ ನೋಡಿಕೊಳ್ಳುತ್ತಿದ್ದರು. ಆದರೆ ಸಿನಗಾಗ್ಗಳಲ್ಲಿ ಯಾಜಕರ ಅವಶ್ಯಕತೆ ಇಲ್ಲ. ಇಲ್ಲಿ ರಬ್ಬೈಗಳು ಮತ್ತು ಧರ್ಮಶಾಸ್ತ್ರಿಗಳು ಜನರಿಗೆ ದೇವವಾಕ್ಯವನ್ನು ವಿವರಿಸುತ್ತಿದ್ದರು. ಆಗಿನ ಕಾಲದಲ್ಲಿ ಯೇಸುಸ್ವಾಮಿಯನ್ನು ಕೆಲವರು ದೇವರ ಪುತ್ರನೆಂದು ಒಪ್ಪಿಕೊಳ್ಳದಿದ್ದರು, ಮೆಸ್ಸಿಯನೆಂದು ಒಪ್ಪಿಕೊಳ್ಳದಿದ್ದರು. ಎಲ್ಲರೂ ಅವರನ್ನು ಒಬ್ಬ ರಬ್ಬೈ ಅಥವಾ ಧಾರ್ಮಿಕ ಗುರು ಎಂದು ಒಪ್ಪಿಕೊಳ್ಳುತ್ತಿದ್ದರು. ಹಾಗಾಗಿ ಯೇಸುಸ್ವಾಮಿ ನಜರೇತಿನ ತಮ್ಮ ಸ್ಥಳೀಯ ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ಅವರಿಗೆ ವಾಚನ ಓದಿ ವಿವರಿಸಲು ಹಳೆಯ ಒಡಂಬಡಿಕೆಯ ಸುರುಳಿಯೊಂದನ್ನು ಕೊಡುತ್ತಾರೆ. ಯೇಸುಸ್ವಾಮಿಯು ಅದನ್ನು ಓದಿ ನಂತರ ಪ್ರಬೋಧನೆ ಕೊಡಲು ಕುಳಿತುಕೊಳ್ಳುತ್ತಾರೆ. ಈ ರೀತಿ ಯೇಸುಸ್ವಾಮಿ ಸಿನಗಾಗ್ಗಳಲ್ಲಿ ಬೋಧಿಸುವುದರಿಂದಲೇ ಅವರಿಗೆ ಫರಿಸಾಯರಿಂದ ಅನೇಕ ವಿರೋಧಗಳು ವೈರತ್ವಗಳು ಬರುತ್ತಿದ್ದವು. ಏಕೆಂದರೆ ಫರಿಸಾಯರು ಯಾಜಕರಲ್ಲ, ಹಾಗಾಗಿ ಅವರು ದೇವಾಲಯಗಳಲ್ಲಿ ಇರುತ್ತಿರಲಿಲ್ಲ, ಆದರೆ ಸಿನಗಾಗ್ಗಳಲ್ಲಿ ದೇವರ ವಾಕ್ಯವನ್ನು ಬೋಧಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಯೇಸುಸ್ವಾಮಿ ಅಲ್ಲಿಗೆ ಬಂದು ದೇವರ ವಾಕ್ಯಗಳ ನಿಜ ಅರ್ಥವನ್ನು ಸರಿಯಾಗಿ ಬೋಧಿಸುತ್ತಿದ್ದರಿಂದ, ಫರಿಸಾಯರ ಸುಳ್ಳು ಬೋಧನೆಗಳನ್ನು ಬಹಿರಂಗಪಡಿಸುತ್ತಿದ್ದರಿಂದ ಅವರು ಯೇಸುಸ್ವಾಮಿಯ ಮೇಲೆ ಕೋಪಗೊಳ್ಳುತ್ತಿದ್ದರು. ಹಾಗೂ ಫರಿಸಾಯರು ಕೇವಲ ಪ್ರವಾದಿಗಳ ಮಾತುಗಳನ್ನೇ ಪುನರುಚ್ಚರಿಸುತ್ತಾ ಯಾವುದೇ ದೈವಿಕ ಅಧಿಕಾರವಿಲ್ಲದೆ ಬೋಧಿಸುತ್ತಿದ್ದರು. ಆದರೆ ಯೇಸುಸ್ವಾಮಿ ತಾವೇ ದೇವರಾಗಿದ್ದರಿಂದ ತಮ್ಮ ಸ್ವಂತ ಅಧಿಕಾರದಲ್ಲಿ ಬೋಧಿಸುತ್ತಿದ್ದರು. ಇದನ್ನು ಸಹಿಸಲಿಕ್ಕಾಗದ ಫರಿಸಾಯರು ಯೇಸುಸ್ವಾಮಿಯನ್ನು ದ್ವೇಷಿಸುತ್ತಿದ್ದರು. ಆದರೆ ಜನರು ಮಾತ್ರ ಯೇಸುಸ್ವಾಮಿ ಅಧಿಕಾರದ ಬೋಧನೆಗೆ ಬೆರಗಾಗಿ ಅವರ ಬೋಧನೆಯನ್ನು ಬಹಳವಾಗಿ ಇಷ್ಟಪಡುತ್ತಿದ್ದರು. ಇಂತಹ ಬೋಧನೆಯನ್ನು ನಾವು ಇನ್ನೆಲ್ಲಿಯೂ ಕೇಳಲಿಲ್ಲವಲ್ಲ ಎಂದು ಆಶ್ಚರ್ಯಚಕಿತರಾಗುತ್ತಿದ್ದರು. ಹಾಗೆಯೇ ಯೇಸುಸ್ವಾಮಿ ಇಲ್ಲಿ ತಮ್ಮ ಸ್ಥಳೀಯ ಸಿನಗಾಗ್ನಲ್ಲಿ ಬಂದಾಗ ಅವರಿಗೆ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಕೊಡಲಾಯಿತು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೇನೆಂದರೆ, ಇದು ಆ ದಿನದ 2ನೆಯ ವಾಚನವಾಗಿತ್ತು. ನಾವು ಕರ್ತರ ಹೊಸ ದಿನವಾದ ಭಾನುವಾರದಂದು ಸಭೆ ಸೇರಿದಾಗ ಹಳೆಯ ಒಡಂಬಡಿಕೆಯಿಂದ ಮೊದಲ ವಾಚನವನ್ನು, ಪೌಲರ ಮತ್ತು ಯಾಕೋಬರ ಪತ್ರದಿಂದ 2ನೆಯ ವಾಚನವನ್ನು ಹಾಗೂ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋವಾನರು ಬರೆದ ಯೇಸುಸ್ವಾಮಿಯ ಜೀವನ ಚರಿತ್ರೆಯಿಂದ ಶುಭ ಸಂದೇಶದ ವಾಚನವನ್ನಾಗಿ ಓದುತ್ತೇವೆ. ಆದರೆ ಬರೀ ಹಳೆಯ ಒಡಂಬಡಿಕೆಯನ್ನು ಹಿಂಬಾಲಿಸುವ ಯಹೂದ್ಯರ ಸಿನಗಾಗ್ನಲ್ಲಿ ಥೋರಾ ಅಂದರೆ ಮೋಶೆಯ ಪಂಚಕಾಂಡಗಳ ಪುಸ್ತಕಗಳಿಂದ 1ನೆಯ ವಾಚನವನ್ನು, ನೆವೀಮ್ ಅಂದರೆ ಪ್ರವಾದಿಗಳ ಗ್ರಂಥಗಳಿಂದ 2ನೆಯ ವಾಚನವನ್ನು ಹಾಗೂ ಕಿತುವೆಮ್ ಅಂದರೆ ಬರಹಗಳ ಗ್ರಂಥಗಳಿಂದ ಕೀರ್ತನೆಗಳನ್ನು ಹಾಡುತ್ತಿದ್ದರು. ಯೇಸುಸ್ವಾಮಿಗೆ ಪ್ರವಾದಿ ಯೆಶಾಯನ ಗ್ರಂಥವನ್ನು ಕೊಟ್ಟಿರುವುದರಿಂದ ಅದು 2ನೆಯ ವಾಚನವೇ ಆಗಿತ್ತು ಎಂದು ನಾವು ತಿಳಿದುಕೊಳ್ಳಬಹುದು. 2ನೆಯ ವಾಚನಕ್ಕೆ ಇಬ್ರುವಿನಲ್ಲಿ ಅಫ್ತಾರ ಎಂದು ಹೆಸರು. ಹೀಗೆ ಅವರ ದೈವ ವಾಕ್ಯದ ವಿಧಿಯಲ್ಲಿನ ವಾಚನಗಳಲ್ಲಿ ಪಂಚಕಾಂಡಗಳಿಂದ ಮತ್ತು ಪ್ರವಾದಿಗಳ ಪುಸ್ತಕಗಳಿಂದ ಓದುತ್ತಿದ್ದರು. ಯೇಸುಸ್ವಾಮಿ 2ನೆಯ ವಾಚನವನ್ನು ಎದ್ದು ನಿಂತು, ದೇವರಾತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಎಂಬ ವಾಕ್ಯಗಳನ್ನು ಓದಿದರು. ಇದು ಯೆಶಾಯನ ಗ್ರಂಥದ 61ನೇ ಅಧ್ಯಾಯದ 1ರಿಂದ 2 ವಾಕ್ಯಗಳು. ಇವು ಮಸ್ಸಾಯ ಅಥವಾ ಅಭಿಷಿಕ್ತನ ಬಗ್ಗೆಯ ಪ್ರವಾದನೆ. ಯೇಸುಸ್ವಾಮಿ ಈ ಪ್ರವಾದನೆಯನ್ನು ತಮ್ಮಲ್ಲಿ ನೆರವೇರಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಜನರಿಗೆ, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಇದರಲ್ಲಿ ಆ ಅಭಿಷಿಕ್ತನಾದವನಿಗೆ ಒಂದು ಕಾರ್ಯವನ್ನು ನೇಮಿಸಿರುವುದಾಗಿಯೂ ಬರೆದಿದೆ. ಅದು ದೀನದಲಿತರಿಗೆ ಶುಭ ಸಂದೇಶ ಸಾರುವುದು, ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಎಂದು ಓದುತ್ತಾರೆ. ಇಲ್ಲಿ ಶುಭ ಸಂದೇಶ ಎಂದರೆ ರಕ್ಷಣೆಯ ಸಿಹಿ ಸುದ್ದಿ ಎಂದು ಅರ್ಥ. ಕೆಲವರಿಗೆ ಹಣ ಸಿಕ್ಕಿದರೆ, ಲಾಟರಿ ಬಹುಮಾನ ಬಂದರೆ ಅಥವಾ ಕಳೆದು ಹೋದದ್ದು ಸಿಕ್ಕಿದರೆ ಅದೇ ಅವರಿಗೆ ಸಿಹಿ ಸುದ್ದಿ.
ಆದರೆ ದೇವರು ಮೆಸ್ಸಾಯನನ್ನು ಕಳುಹಿಸಿರುವುದು ರಕ್ಷಣೆಯ ಸಿಹಿ ಸುದ್ದಿಯನ್ನು ಕೊಡಲು. ಅಂದರೆ ಆದಾಮನಿಂದ ಪಾಪಕ್ಕೆ ಗುರಿಯಾಗಿ ನರಕಕ್ಕೆ ಸೇರಲಿರುವ ಎಲ್ಲಾ ಮಾನವರಿಗಾಗಿ, ಅವರ ಪಾಪಗಳಿಗಾಗಿ ಅವರ ಬದಲು ದೇವರೇ ಮನುಷ್ಯರೂಪ ತಾಳಿ ಬಂದು ಬಲಿಯಾಗಿ ನರಕದಿಂದ ನಮ್ಮನ್ನು ತಪ್ಪಿಸಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದೇ ಪಾಪಿ ಮಾನವರಿಗೆ ನಿಜವಾದ ಶುಭ ಸಂದೇಶ. ಇಲ್ಲಿ ಇನ್ನೊಂದು ವಾಕ್ಯವನ್ನು ಗಮನಿಸಿ. ಯೇಸು ಸ್ವಾಮಿ ಆ ವಾಚನದ ಕೊನೆಯಲ್ಲಿ ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ ಎಂದು ಓದುತ್ತಾರೆ. ಇಲ್ಲಿ ಉದ್ಧರಿಸುವ ಕಾಲ ಎಂದು ಕನ್ನಡದಲ್ಲಿ ಅನುವಾದವಾಗಿರುವ ಗ್ರೀಕ್ನ ಅಥವಾ ಹೀಬ್ರುವಿನ ಮೂಲ ಪದಗಳಲ್ಲಿ ಉದ್ಧರಿಸುವ ಕಾಲದ ಬದಲು ಉದ್ಧರಿಸುವ ವರ್ಷ ಅಥವಾ ಅಂಗೀಕರಿಸಲಾಗುವ ವರ್ಷ ಎಂದು ಬರೆದಿದೆ. ಈ ಅಂಗೀಕರಿಸಲಾಗುವ ವರ್ಷ ಎಂದರೆ ಏನು? ಇದಕ್ಕೆ ಉತ್ತರ ತಿಳಿದುಕೊಳ್ಳಲು ನಾವು ಯಾಜಕ ಕಾಂಡ 25ನೇ ಅಧ್ಯಾಯವನ್ನು ಓದಬೇಕಾಗುತ್ತದೆ. ಅದರಲ್ಲಿ ಪ್ರತಿ 7 ಬಾರಿ 7 ವರ್ಷಗಳು, ಅಂದರೆ ಪ್ರತಿ 49 ವರ್ಷಗಳ ನಂತರ ಬರುವ 50ನೇ ವರ್ಷವನ್ನು ಜೂಬಿಲಿ ವರ್ಷವೆಂದು ಆಚರಿಸಬೇಕು. ಆ ವರ್ಷದಂದು ಸಾಲಗಾರರ ಸಾಲವನ್ನು ಮನ್ನಿಸಿ ಬಿಡಬೇಕು. ಎಲ್ಲಾ ಗುಲಾಮರನ್ನ ಬಿಡುಗಡೆ ಮಾಡಬೇಕು. ಸಾಲದಿಂದ ಅಡವಿಟ್ಟ ಜಮೀನುಗಳನ್ನು ಆ ಕುಟುಂಬಗಳಿಗೆ ತಿರುಗಿ ಕೊಡಬೇಕು ಎಂದು ದೇವರು ಹೇಳಿದ್ದಾರೆ. ಈ ರೀತಿ ಯೋಚಿಸಿ ನೋಡಿ. ನಿಮಗೆ ಅನೇಕ ಸಾಲಗಳಿವೆ. ಕಾರಿನ ಸಾಲ, ಮನೆ ಸಾಲ, ಮಕ್ಕಳ ವಿದ್ಯಾಭ್ಯಾಸದ ಸಾಲ ಅಥವಾ ಇನ್ನಿತರ ಸಾಲಗಳು. ಪ್ರತಿ ತಿಂಗಳು ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ನಿಮ್ಮ ಆಸ್ತಿಗಳು ಹೋಗಿ ಎಷ್ಟು ಹೊರೆ ಮತ್ತು ಚಿಂತೆಯಾಗಿರುತ್ತದೆ. ಆದರೆ ಮುಂದಿನ ವರ್ಷ ಜೂಬಿಲಿ ವರ್ಷವಾಗಿದ್ದು ನಿಮ್ಮೆಲ್ಲ ಸಾಲವನ್ನು ಮನ್ನಾ ಮಾಡಿ ನಿಮಗೆ ನಿಮ್ಮ ಆಸ್ತಿಗಳನ್ನು ವಾಪಸ್ ಕೊಟ್ಟರೆ ನಿಮಗೆ ಎಷ್ಟು ಸಂತೋಷವಾಗುತ್ತದೆ ಅಲ್ವಾ? ಅದು ನಿಮಗೆ ನಿಮ್ಮ ಹೊರೆ ಮತ್ತು ಚಿಂತೆಯಿಂದ ಬಿಡುಗಡೆ ಕೊಡುವ ಶುಭ ಸಂದೇಶವಾಗಿರುತ್ತದೆ ಅಲ್ವಾ? ಅದೇ ರೀತಿ ಪಾಪದ ಹೊರೆ ಹೊತ್ತಿ ನರಕದ ಪಾಲಾಗುವವರಿಗೆ ಜೂಬಿಲಿ ವರ್ಷದಂದು ದೇವರ ಅಭಿಷೇಕ್ತನು ತಮ್ಮ ಎಲ್ಲಾ ಪಾಪಗಳನ್ನು ಬಿಡಿಸಿ ನರಕದಿಂದ ತಪ್ಪಿಸಿ ನಾವು ಕಳೆದುಕೊಂಡ ಏದೇನ್ ತೋಟವೆಂಬ ಸ್ವರ್ಗಕ್ಕೆ ಮತ್ತೆ ಸೇರಲು ಅವಕಾಶ ಕೊಡುವುದೇ ನಮಗೆ ನಿಜವಾದ ಶುಭ ಸಂದೇಶ. ಸರಿ, ಈ ವಾಚನವನ್ನು ಓದಿದ ಮೇಲೆ ಯೇಸು ಸ್ವಾಮಿ ಪ್ರಬೋಧನೆ ಕೊಡಲು ಕುಳಿತುಕೊಳ್ಳುತ್ತಾರೆ. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ನಮ್ಮ ಧರ್ಮಸಭೆಯಲ್ಲಿ ಪ್ರಬೋಧನೆ ಕೊಡುವಾಗ ಯಾಜಕರುಗಳು ನಿಂತುಕೊಂಡು ಪ್ರಬೋಧಿಸುತ್ತಾರೆ. ಆದರೆ ಯೇಸು ಸ್ವಾಮಿಯ ಕಾಲದಲ್ಲಿ ಕುಳಿತುಕೊಂಡು ಪ್ರಬೋಧಿಸುವ ಸಂಪ್ರದಾಯವಿತ್ತು. ಈ ರೀತಿಯ ಸಂಪ್ರದಾಯಗಳು ಬೈಬಲಿನಲ್ಲಿ ಬರೆದಿಲ್ಲ. ಆದರೆ ದೇವರು ತಮ್ಮ ಜನರಿಗೆ ಬೈಬಲನ್ನು ಮಾತ್ರ ಕೊಡುವುದಿಲ್ಲ, ಅದರ ಜೊತೆ ಸಂಪ್ರದಾಯಗಳನ್ನು, ಬೈಬಲ್ ವಾಕ್ಯಗಳನ್ನು ಬೋಧಿಸುವ ಧರ್ಮಸಭೆಯನ್ನು ಕೊಡುತ್ತಾರೆ. ಅಂತಹ ಸಂಪ್ರದಾಯಗಳನ್ನು ಯೇಸು ಸ್ವಾಮಿಯೂ ಪಾಲಿಸುತ್ತಿರುವುದನ್ನು ಇಂತಹ ಅನೇಕ ಸನ್ನಿವೇಶಗಳಿಂದ ನಾವು ನೋಡಿ ತಿಳಿದುಕೊಳ್ಳಬಹುದು. ಹೀಗೆ ಬೋಧಿಸುವಾಗ ಮೋಶೆಯ ಕುರ್ಚಿ ಎಂದು ಎಲ್ಲಾ ಸಿನಗೋಗ್ಗಳಲ್ಲಿಯೂ ಒಂದೊಂದು ಕುರ್ಚಿ ಇರುತ್ತಿತ್ತು. ಲೋಕಸಭೆ, ವಿಧಾನಸಭೆಗಳಲ್ಲಿ ಹೇಗೆ ಸಭಾಪತಿಯ ಕುರ್ಚಿ ಇರುತ್ತದೆಯೋ ಅದೇ ರೀತಿ ದೇವಜನರ ಧರ್ಮಸಭೆಯಾಗಿದ್ದ ಸಿನಗೋಗ್ಗಳಲ್ಲಿಯೂ ಈ ಕುರ್ಚಿ ಇರುತ್ತಿತ್ತು. ಇದರಲ್ಲಿ ಕೂತು ಬೋಧಿಸುವವರು ದೇವಜನರಿಗಾಗಿ ಬೋಧಿಸಲು ಮೋಶೆಯಂತೆ ದೇವರಿಂದ ನೇಮಕರಾದವರು ಎಂಬ ಸಂಪ್ರದಾಯವಿತ್ತು. ಈ ಕುರ್ಚಿಯಲ್ಲಿ ಕೂತು ಬೋಧಿಸಿದಾಗ ದೇವರೇ ಇವರನ್ನು ಪ್ರೇರೇಪಿಸಿ ಅವರ ಮೂಲಕ ತಮ್ಮ ಜನರಲ್ಲಿ ಮಾತನಾಡುತ್ತಾರೆ ಎಂದು ಅರ್ಥ. ಈ ಮೋಶೆಯ ಕುರ್ಚಿಯ ಮಹತ್ವದ ಬಗ್ಗೆ ಮತ್ತಾಯ 23ನೇ ಅಧ್ಯಾಯ 2-3 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳಿರುವುದನ್ನು ನಾವು ನೋಡಬಹುದು. ಅದೇ ಕುರ್ಚಿಯಲ್ಲಿ ಯೇಸು ಸ್ವಾಮಿಯು ಕೂತು ಪ್ರಬೋಧಿಸುತ್ತಾರೆ. ಇಲ್ಲಿಯವರೆಗೆ ಯಾರೂ ಹೇಳಿರದ ಮಾತುಗಳನ್ನು ಅವರು ಹೇಳುತ್ತಾರೆ. ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸುತ್ತಾರೆ. ಅಂದರೆ ಆ ಪ್ರವಾದನೆಯಲ್ಲಿ ಹೇಳಿರುವ ಅಂಗೀಕಾರದ ವರ್ಷ ಅಥವಾ ಜೂಬಿಲಿಯ ವರ್ಷ ಈಗ ನೆರವೇರಿದೆ ಎಂದು ಅರ್ಥ. ಆ ಪ್ರವಾದನೆಯಲ್ಲಿರುವ ಉದ್ಧಾರದ ಕಾಲ, ಜೂಬಿಲಿ ವರ್ಷ, ಮೆಸ್ಸಾಯನ ಯುಗ ಯೇಸುವಿನಲ್ಲಿ ನೆರವೇರಿದೆ ಎಂದು ಪ್ರಬೋಧಿಸುತ್ತಾರೆ. ಯೇಸು ಸ್ವಾಮಿಯ ಈ ಮಾತುಗಳಿಂದಾಗುವ ಪರಿಣಾಮ ಬಗ್ಗೆ ಮುಂದಿನ ವಾರದ ವಿಡಿಯೋವಿನಲ್ಲಿ ವಿವರಿಸಬೇಕಾಗಿದೆ. ಆದ್ದರಿಂದ ಸದ್ಯಕ್ಕೆ ನಾವು ಇಂದಿನ ಮೊದಲನೆಯ ವಾಚನವನ್ನು ನೋಡಿ ಅದು ಇಂದಿನ ಶುಭ ಸಂದೇಶದ ವಾಚನಕ್ಕೆ ಯಾವ ರೀತಿಯ ಸಂಬಂಧ ಕೊಡುತ್ತದೆ ಎಂದು ನೋಡೋಣ. ಧರ್ಮಸಭೆಯು ಪ್ರವಾದಿ ನೆಹೆಮೀಯನ ಗ್ರಂಥದಿಂದ ಮೊದಲನೆಯ ವಾಚನವನ್ನು ಕೊಟ್ಟಿದೆ. ಅದರ 8ನೇ ಅಧ್ಯಾಯದಲ್ಲಿ ಬಾಬಿಲೋನಿನ ಸೆರೆವಾಸದಿಂದ ಬಿಡುಗಡೆಯಾಗಿ ದೇವಜನರು ಮರಳಿ ಬಂದಾಗ ಅವರೆಲ್ಲರೂ ಮರೆತು ಹೋಗಿದ್ದ ದೇವರ ಧರ್ಮಶಾಸ್ತ್ರವನ್ನು ಓದಲಾಗುವ ಅತಿ ಸುದೀರ್ಘವಾದ ವಾಚನದ ಕುರಿತು ಬರೆಯಲಾದ ವಾಕ್ಯಗಳನ್ನು ಇಂದಿನ ಮೊದಲನೆಯ ವಾಚನಕ್ಕೆ ಕೊಡಲಾಗಿದೆ. ಇದನ್ನು ಓದಿದ ಮೇಲೆ ಅವರು ಬಾಬಿಲೋನಿನಿಂದ ನಾಶವಾದ ದೇವಾಲಯವನ್ನು ಜೆರುಸಲೇಮಿನಲ್ಲಿ ಪುನಃ ಸ್ಥಾಪಿಸುತ್ತಾರೆ. ದೇವರ ನ್ಯಾಯ ಪ್ರಮಾಣ ಮತ್ತು ಬಲಿಪೂಜೆಗಳನ್ನು ಸೆರೆವಾಸದಲ್ಲಿದ್ದ ಈ ಜನರು ಮರೆತು ಬಿಟ್ಟಿರುತ್ತಾರೆ. ಅವರಿಗೆ ಪುನಃ ಅವೆಲ್ಲವುಗಳನ್ನು ತಿಳಿಸುವ ಸನ್ನಿವೇಶವನ್ನೇ ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಅದು ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 2-10 ವಾಕ್ಯಗಳು. ಯಾಜಕ ಎಜ್ರನು ಗೈಸಿಕೊಳ್ಳಲು ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಓದಿದನು.
ಆ ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸಲು ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಆಲಿಸುತ್ತಿದ್ದರು. ಧರ್ಮೋಪದೇಶಕ ಎಜ್ರನು ಪಾರಾಯಣಕ್ಕಾಗಿ ಮಾಡಲಾಗಿದ್ದ ಮರದ ಪೀಠದ ಮೇಲೆ ನಿಂತನು. ಜನಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸುಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಪರ ದೇವರಾದ ಸರ್ವೇಶ್ವರನನ್ನು ಸ್ತುತಿಸಿದಾಗ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಸರ್ವೇಶ್ವರನನ್ನು ಆರಾಧಿಸಿದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಿದರು. ಜನರು ಚೆನ್ನಾಗಿ ಗ್ರಹಿಸಿಕೊಂಡರು. ಜನರೆಲ್ಲರೂ ಧರ್ಮೋಪದೇಶದ ವಾಕ್ಯಗಳನ್ನು ಕೇಳುತ್ತಾ ಕಣ್ಣೀರಿಡುತ್ತಿದ್ದರು. ರಾಜ್ಯಪಾಲ ನೆಹೆಮೀಯನು, ಧರ್ಮೋಪದೇಶ ಮಾಡುವ ಯಾಜಕ ಎಜ್ರನು ಹಾಗೂ ಜನರನ್ನು ಸಂಬೋಧಿಸುತ್ತಿದ್ದ ಲೇವಿಯರು ಜನರಿಗೆ, ಈ ದಿನ ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಪರಿಶುದ್ಧ ದಿನ, ಆದುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿ ಎಂದು ಹೇಳಿದರು. ಇದಲ್ಲದೆ ಎಜ್ರನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿ, ತಮಗಾಗಿ ಏನು ಸಿದ್ಧ ಮಾಡದವರಿಗೆ ಒಂದು ಪಾಲನ್ನು ಕಳುಹಿಸಿರಿ. ಈ ದಿನ ನಮ್ಮ ಸರ್ವೇಶ್ವರನಿಗೆ ಪ್ರತಿಷ್ಠಿತ ದಿನ, ವ್ಯಸನ ಪಡಬೇಡಿ, ಸರ್ವೇಶ್ವರನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂದನು. ಈ ವಾಚನದಲ್ಲಿ ಅನೇಕ ವಿಷಯಗಳಿವೆ, ಆದರೆ ವಿಡಿಯೋ ದೊಡ್ಡದಾಗುತ್ತದೆ ಎಂಬ ಕಾರಣದಿಂದ ಇದರಲ್ಲಿಯೂ ದೇವರ ವಾಕ್ಯದ ವಿಧಿಗೂ ನಮ್ಮ ಬಲಿಪೂಜೆಯಲ್ಲಿ ದೇವರ ವಾಕ್ಯದ ವಿಧಿಗೂ ಇರುವ ಹೊಂದಾಣಿಕೆ ಅಂಶಗಳನ್ನು ಮಾತ್ರ ನಿಮಗೆ ತಿಳಿಸಲು ಬಯಸುತ್ತೇನೆ. ಮೊದಲನೇದಾಗಿ ಇಲ್ಲಿ ಗಮನಿಸಿ, ದೇವರು ವಿಧಿಸಿದ ಧರ್ಮಶಾಸ್ತ್ರವನ್ನು ಯಾಜಕನಾದ ಎಜ್ರನು ಓದುವಾಗ ಸಭೆಯಲ್ಲಿದ್ದ ಎಲ್ಲಾ ಜನರು ಎದ್ದು ನಿಲ್ಲುತ್ತಾರೆ. ಇದು ದೇವರ ವಾಕ್ಯಕ್ಕೆ ಕೊಡಲಾಗುವ ಗೌರವವನ್ನು ಸೂಚಿಸುತ್ತದೆ. ಎರಡನೆಯದಾಗಿ, ಇದೊಂದು ಸುದೀರ್ಘವಾದ ದೈವವಾಕ್ಯದ ವಿಧಿಯಾಗಿದೆ. ಅದರಲ್ಲಿ ಬರೆದಿರುವ ಪ್ರಕಾರ ಎಜ್ರನು ಮುಂಜಾನೆಯಿಂದ ನಡು ಮಧ್ಯಾಹ್ನದವರೆಗೂ ಧರ್ಮಶಾಸ್ತ್ರವನ್ನು ಓದಿದ್ದಾನೆ. ನಮಗೆ ಗರಿಗಳ ಭಾನುವಾರದ ಶುಭ ಸಂದೇಶದ ವಾಚನದಲ್ಲಿ ಯೇಸು ಸ್ವಾಮಿಯ ಯಾತನೆ ಮತ್ತು ಮರಣದ ವಾಕ್ಯಗಳಿರುವ ಸುದೀರ್ಘ ವಾಚನವನ್ನು ಓದಲಾಗುತ್ತದೆ. ಅದು ಎಷ್ಟೋ ಜನರಿಗೆ ಆಯಾಸವಾಗಿ ಈ ವಾಚನದ ಮಧ್ಯವೇ ಕುಳಿತು ಬಿಡುತ್ತಾರೆ. ಆದರೆ ಅದನ್ನು ನೆಹೆಮೀಯನ ಈ ಸುದೀರ್ಘ ವಾಚನಕ್ಕೆ ಹೊಂದಾಣಿಕೆ ಮಾಡಲು ಸಾಧ್ಯವೇ ಇಲ್ಲ. ಇವರು ಮುಂಜಾನೆಯಿಂದ ನಡು ಮಧ್ಯಾಹ್ನದವರೆಗೆ ಹಲವು ಗಂಟೆಗಳವರೆಗೆ ಓದಿದ್ದಾರೆ. ಜನರೆಲ್ಲರೂ ದೇವರ ವಾಕ್ಯಕ್ಕೆ ಗೌರವ ಕೊಟ್ಟು ನಿಂತುಕೊಂಡಿದ್ದಾರೆ. ಆದರೆ ಯೇಸು ಸ್ವಾಮಿಯ ಕಾಲದಲ್ಲಿ ಈ ರೀತಿ ಇರಲಿಲ್ಲ. ಮೊದಲೇ ಹೇಳಿದ ಹಾಗೆ ಪಂಚಕಾಂಡಗಳಿಂದ ಮೊದಲನೆಯ ವಾಚನ ಮತ್ತು ಪ್ರವಾದಿಗಳ ಪುಸ್ತಕಗಳಿಂದ ಎರಡನೆಯ ವಾಚನ ಮತ್ತು ಕೀರ್ತನೆಯ ಹಾಡುಗಳನ್ನು ಹಾಡುತ್ತಿದ್ದರು. ಆದರೆ ಇಲ್ಲಿ ಸಂಪೂರ್ಣ ಧರ್ಮಶಾಸ್ತ್ರವನ್ನು ಓದಲಾಗುತ್ತಿದೆ, ಏಕೆಂದರೆ ಆ ಜನರು ಬಾಬಿಲೋನಿನ ದಾಸತ್ವದಲ್ಲಿ 6-7 ದಶಕಗಳವರೆಗೆ ಇದ್ದು ಬಂದಿದ್ದಾರೆ. ಅದರಲ್ಲಿ ಎಷ್ಟೋ ಜನರು ಸತ್ತಿದ್ದಾರೆ. ಹೊಸ ತಲೆಮಾರಿನ ಜನರಿಗೆ ಧರ್ಮಶಾಸ್ತ್ರವೇ ಗೊತ್ತಿರುವುದಿಲ್ಲ. ಅವರಿಗೆ ಇಲ್ಲಿ ಧರ್ಮಶಾಸ್ತ್ರವನ್ನು ತಿಳಿಸಲಾಗುತ್ತಿದೆ. ಇದರಿಂದ ಜನರಿಗೆ ತಮ್ಮ ತಪ್ಪಿನ ಅರಿವಾಗಿ ದೇವರ ನಿಯಮಗಳನ್ನು ಮೀರಿದ ಕಾರಣದಿಂದಲೇ ದಾಸತ್ವಕ್ಕೆ ಹೋಗಲಾಯಿತು ಎಂಬ ಮನವರಿಕೆಯಾಗುತ್ತಿದೆ. ಅದಕ್ಕಾಗಿ ಆ ಜನರು ಧರ್ಮಶಾಸ್ತ್ರವನ್ನು ಕೇಳಿಸಿಕೊಂಡಾಗ ಕಣ್ಣೀರಿಡುತ್ತಿದ್ದಾರೆ. ಇದರಲ್ಲಿ ಗಮನಿಸಬೇಕಾದ ಮೂರನೇ ಅಂಶವೇನೆಂದರೆ, ಕೆಲವರು ಹೇಳುತ್ತಾರೆ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಬಲಿಪೂಜೆಯಲ್ಲಿ ಭಾಗವಹಿಸಲು ಅನುಮತಿ ಇರಲಿಲ್ಲ ಎಂದು. ಆದರೆ ಇಲ್ಲಿ ಪುರುಷರು, ಸ್ತ್ರೀಯರು ಹಾಗೂ ಗ್ರಹಿಸಲು ಶಕ್ತರಾದ ಎಲ್ಲರೂ ಎಂದು ಬರೆದಿದೆ. ಅಂದರೆ ಮಕ್ಕಳುಗಳಲ್ಲಿ ಗ್ರಹಿಸಲು ಶಕ್ತರಾದವರೂ ಭಾಗವಹಿಸಿದ್ದಾರೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೇನೆಂದರೆ, ಆ ಜನರು ಎದ್ದು ನಿಂತು ವಾಕ್ಯವನ್ನು ಕೇಳಿದ್ದಲ್ಲದೆ ಅದಕ್ಕೆ ಪ್ರತ್ಯುತ್ತರವಾಗಿ ಆಮೇನ್ ಆಮೇನ್ ಎಂದು ಹೇಳುತ್ತಿದ್ದಾರೆ ಮತ್ತು ಮೊಣಕಾಲೂರಿ ತಲೆಬಾಗಿ ನಮಸ್ಕರಿಸುತ್ತಿದ್ದಾರೆ. ಇದು ದೈವಾರಾಧನೆಯ ಭಾಗವಾಗಿದೆ ಎಂದು ಇದರಿಂದ ತಿಳಿದುಕೊಳ್ಳಬಹುದು. ಏಕೆಂದರೆ ಕೆಲವರು ಕಥೋಲಿಕರಾದ ನಮಗೆ, ನೀವು ಏಕೆ ಬಲಿಪೂಜೆಯ ಸಮಯದಲ್ಲಿ ಎದ್ದು ನಿಲ್ಲುತ್ತೀರಾ, ಮೊಣಕಾಲಾಕುತ್ತೀರಾ, ಬಾಗಿ ನಮಸ್ಕರಿಸುತ್ತೀರಾ, ಇವೆಲ್ಲ ಏಕೆ ಮಾಡುತ್ತೀರಾ ಎಂದು ಕೇಳುತ್ತಾರೆ. ಆದರೆ ಇವೆಲ್ಲವೂ ದೈವಾರಾಧನೆಯ ಒಂದು ಭಾಗವೆಂದು ಅವರಿಗೆ ಈ ವಾಕ್ಯಗಳನ್ನು ಓದಿದರೆ ತಿಳಿಯುತ್ತದೆ. ಯೇಸು ಸ್ವಾಮಿಯು ಸಿನಗಾಗ್ನಲ್ಲಿ ಮತ್ತು ದೇವಾಲಯದಲ್ಲಿ ಹೀಗೆಯೇ ಮಾಡಿರುತ್ತಾರೆ ಎಂದು ಇದರಿಂದ ತಿಳಿಯುತ್ತದೆ. ಇನ್ನೊಂದು ಅಂಶವೇನೆಂದರೆ, ಅವರ ದೈವಾರಾಧನಾ ವಿಧಿಯು 2 ಭಾಗಗಳಾಗಿ ವಿಂಗಡವಾಗಿರುವುದನ್ನು ನಾವು ಗಮನಿಸಬಹುದು. ಒಂದು ದೈವವಾಕ್ಯದ ವಿಧಿ, ಮತ್ತೊಂದು ಸಾಮೂಹಿಕ ಭೋಜನದ ವಿಧಿ. ಇಲ್ಲಿ ಯಾಜಕರು ದೇವರ ವಾಕ್ಯವನ್ನು ಓದಿದ ನಂತರ ಅವುಗಳನ್ನು ಜನರಿಗೆ ಅನುವಾದಿಸಿ ವಿವರಿಸಿರಬಹುದೆಂದು ವಿದ್ವಾಂಸಕರು ಅಭಿಪ್ರಾಯಪಟ್ಟಿದ್ದಾರೆ. ಏಕೆಂದರೆ ಆ ಕಾಲದಲ್ಲಿ ಧರ್ಮಶಾಸ್ತ್ರವು ಹೀಬ್ರೂ ಭಾಷೆಯಲ್ಲಿತ್ತು ಮತ್ತು ಈ ಜನರು ಬಾಬಿಲೋನಿನ ದಾಸತ್ವದಿಂದ ಬಂದಿದ್ದರಿಂದ ಅವರು ತಮ್ಮ ಹೀಬ್ರೂ ಭಾಷೆಯನ್ನು ಮರೆತು ಅರಮಾಯಿಕ್ ಭಾಷೆಯಲ್ಲಿ ಕಲಿತು ಬಂದಿರುತ್ತಾರೆ. ಹೀಗಾಗಿ ಅವರಿಗೆ ಧರ್ಮಶಾಸ್ತ್ರವನ್ನು ಅರಮಾಯಿಕ್ ಭಾಷೆಯಲ್ಲಿಯೇ ವಿವರಿಸಿ ಬೋಧಿಸಿರಬೇಕು. ನಂತರ ಅವರೆಲ್ಲರೂ ಭೋಜನ ವಿಧಿಯಲ್ಲಿ ಬಲಿಯರ್ಪಣೆಯಾದುದನ್ನು ಸಾಮೂಹಿಕವಾಗಿ ಭೋಜನ ಮಾಡುತ್ತಾರೆ. ಆ ಬಲಿಯರ್ಪಣೆಯ ಭೋಜನದಲ್ಲೂ ದ್ರಾಕ್ಷಾರಸವಿರುವುದನ್ನು ನಾವು ಗಮನಿಸಬಹುದು. ಕನ್ನಡದಲ್ಲಿ ಅನುವಾದವಾಗಿರುವ ಈ ವಾಕ್ಯಗಳಲ್ಲಿ
ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿ, ಏನೂ ಸಿದ್ಧ ಮಾಡದವರಿಗೆ ಒಂದು ಪಾಲನ್ನು ಕಳುಹಿಸಿರಿ ಎಂದು ಬರೆದಿದೆ. ಇಲ್ಲಿ ಮೃಷ್ಟಾನ್ನವೆಂದರೆ ಕೊಬ್ಬಿದ ಮಾಂಸದ ಊಟ, ಮಧುರಪಾನವೆಂದರೆ ಉತ್ತಮ ಗುಣಮಟ್ಟದ ದ್ರಾಕ್ಷಾರಸವನ್ನು ಸೇವಿಸಿರಿ ಎಂದು ಅರ್ಥ. ಹಾಗೂ ಈ ಭೋಜನದಲ್ಲಿ ಒಂದು ಪಾಲನ್ನು ಬಲಿಪೂಜೆಗೆ ನಾನಾ ಕಾರಣಗಳಿಂದ ಬರಲಾಗದಿದ್ದವರಿಗೂ ತೆಗೆದುಕೊಂಡು ಹೋಗಿ ಎಂದು ಅಲ್ಲಿ ಹೇಳಲಾಗಿದೆ. ಇದನ್ನು ನಮ್ಮ ಬಲಿಪೂಜೆಗೂ ಸಂಬಂಧಪಡಿಸಿ ನೋಡಬಹುದು. ನಮ್ಮಲ್ಲಿಯೂ ಕೆಲವು ರೋಗಿಗಳಿಗೆ ಬಲಿಪೂಜೆಗೆ ಬರಲು ಸಾಧ್ಯವಾಗದಿದ್ದಾಗ ಯಾಜಕರು ಬಲಿ ಅರ್ಪಣೆಯ ಭೋಜನವಾದ ಪರಮಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಾರೆ. ಇದರಲ್ಲಿ ದೇವಜನರ ಅನ್ಯೋನ್ಯತೆಯು ತೋರ್ಪಡುತ್ತದೆ. ಕೇವಲ ಬಲಿಪೂಜೆಗೆ ಬರಲು ಸಾಧ್ಯವಾದವರಿಗೆ ಮಾತ್ರವಲ್ಲ, ಬರಲಾಗದ ರೋಗಿಗಳಿಗೂ ದೇವರ ಮೃಷ್ಟಾನ್ನ ಮತ್ತು ಮಧುರಪಾನವನ್ನು ಹಂಚಿಕೊಂಡು ಸಾಮೂಹಿಕ ಭೋಜನ ಮಾಡಬೇಕೆಂಬುದು ದೇವರ ಯೋಜನೆಯಾಗಿದೆ ಎಂದು ಇದರಿಂದ ತಿಳಿದುಕೊಳ್ಳಬಹುದು. ಸರಿ, ಈಗ ಕೀರ್ತನೆ ಶ್ಲೋಕದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಇಂದು ಕೀರ್ತನೆ 19ರ ಕೆಲವು ಶ್ಲೋಕಗಳನ್ನು ಕೊಡಲಾಗಿದೆ. ಇವು ದೇವರು ನಮಗೆ ಕೊಟ್ಟ ಧರ್ಮಶಾಸ್ತ್ರವನ್ನು ಹೊಗಳಿ ಸ್ತುತಿ ಮಾಡುವ ಶ್ಲೋಕಗಳು. ಅವುಗಳ ಪ್ರಕಾರ ದೇವರ ಧರ್ಮಶಾಸ್ತ್ರವು ಪರಿಪೂರ್ಣ, ವಿಶ್ವಾಸಾರ್ಹ, ನೀತಿಬದ್ಧ, ಪವಿತ್ರ ಹಾಗೂ ಅತಿ ಮಧುರವಾಗಿದೆ. ಇದೇ ಇಂದಿನ ಮೊದಲ ವಾಚನಕ್ಕೂ ಶುಭ ಸಂದೇಶದ ವಾಚನಕ್ಕೂ ಸಂಬಂಧಿಸುವ ಸೇತುವೆಯಾಗಿದೆ. ಏಕೆಂದರೆ ಮೊದಲನೆಯ ವಾಚನದಲ್ಲಿ ದೇವರ ಧರ್ಮಶಾಸ್ತ್ರವನ್ನು ಘೋಷಿಸಲಾಗಿದೆ ಮತ್ತು ಶುಭ ಸಂದೇಶದ ವಾಚನದಲ್ಲಿ ಅದನ್ನು ಯೇಸು ಸ್ವಾಮಿಯಲ್ಲಿ ಹಾಗೂ ಅವರ ಸುವಾರ್ತೆ ಸೇವೆಯಲ್ಲಿ ನೆರವೇರಿಸಲಾಗಿದೆ. ಕೊನೆಯದಾಗಿ ಪವಿತ್ರ ಸಜೀವ ಸಂಪ್ರದಾಯದಿಂದ ಇದರ ಬಗ್ಗೆ ಏನು ಹೇಳಲಾಗಿದೆ ನೋಡೋಣ. ಇಂದು ಅಲೆಕ್ಸಾಂಡ್ರಿಯಾ ಸಂತ ಒರಿಜಿನ್ ರವರು ಲೂಕರ ಶುಭ ಸಂದೇಶದ ವಾಕ್ಯಗಳಿಗೆ ಕೊಡಲಾಗಿರುವ ವಿವರಣೆಯ ಕೆಲವು ಹೇಳಿಕೆಗಳನ್ನು ಅಧ್ಯಯನ ಮಾಡೋಣ. ಅಂದು ನಜರೇತಿನ ಆ ಸಿನಗಾಗ್ನಲ್ಲಿ ಎಲ್ಲಾ ಕಣ್ಣುಗಳು ಅವರ ಮೇಲೆ ನೆಟ್ಟಿದ್ದವು. ಇಲ್ಲಿಯೂ ಸಹ ಈ ಸಿನಗಾಗ್ನಲ್ಲಿ, ಅಂದರೆ ಈ ಧರ್ಮಸಭೆಯಲ್ಲಿ ನೀವು ಬಯಸಿದರೆ ಈ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳನ್ನು ನಿಮ್ಮ ರಕ್ಷಕನ ಮೇಲೆ ಕೇಂದ್ರೀಕರಿಸಬಹುದು. ನೀವು ನಿಮ್ಮ ಅಂತರಂಗದ ದೃಷ್ಟಿಯನ್ನು ದೇವರ ಏಕಮಾತ್ರ ಪುತ್ರರ ಜ್ಞಾನ, ಸತ್ಯ ಮತ್ತು ಚಿಂತನೆಗಳ ಕಡೆಗೆ ತಿರುಗಿಸಿದಾಗ ನಿಮ್ಮ ಕಣ್ಣುಗಳು ಯೇಸು ಸ್ವಾಮಿಯ ಮೇಲೆ ನೆಟ್ಟಂತೆ ಆಗುತ್ತದೆ. ಆ ಸಿನಗಾಗ್ನಲ್ಲಿ ಎಲ್ಲಾ ಕಣ್ಣುಗಳು ಅವರ ಮೇಲೆ ನೆಟ್ಟಿದ್ದವು ಎಂಬ ವಾಕ್ಯದಂತೆ ನಾವು ಕೂಡ ಅದೇ ಅನುಭವವನ್ನು ಹೊಂದಲು ಅರ್ಹರಾಗಿ ಭಾಗ್ಯಶಾಲಿಗಳಾಗಬೇಕೆಂದು ನಾನು ಹಾರೈಸುತ್ತೇನೆ. ಮೊದಲ ಧರ್ಮೋಪದೇಶ ಪಡೆಯುತ್ತಿರುವ ನೀವೆಲ್ಲರೂ, ಅಂದರೆ ಎಲ್ಲ ನಂಬಿಗಸ್ತರು, ಪುರುಷರು, ಮಹಿಳೆಯರು, ಮಕ್ಕಳು ಸಹ ನಿಮ್ಮ ದೈಹಿಕ ಕಣ್ಣುಗಳನ್ನು ಅಲ್ಲ, ಬದಲಾಗಿ ಆತ್ಮಿಕ ಕಣ್ಣುಗಳನ್ನು ಯೇಸುವಿನ ಕಡೆಗೆ ತಿರುಗಿಸಬೇಕಾಗಿದೆ. ನೀವು ಯೇಸುವಿನ ಕಡೆಗೆ ನೋಡಿದಾಗ ನಿಮ್ಮದೇ ಮುಖಗಳು ಅವರ ತೇಜಸ್ಸಿನಿಂದ ಹೊಳೆಯುತ್ತವೆ. ಒರಿಜಿನ್ ರವರ ಈ ಮೇಲಿನ ಮಾತುಗಳ ಪ್ರಕಾರ ಪ್ರತಿ ಬಲಿಪೂಜೆಯು, ಪ್ರತಿ ದೈವಾರಾಧನೆಯು, ಪ್ರತಿ ಪರಮಪ್ರಸಾದದ ಆಚರಣೆಯು ಯೇಸು ಸ್ವಾಮಿಯ ರೂಪಾಂತರದ ನಿದರ್ಶನದಂತೆ ಇರಬೇಕು. ಏಕೆಂದರೆ ಯೇಸು ಸ್ವಾಮಿಯು ತಾಬೋರ್ ಬೆಟ್ಟದಲ್ಲಿ ರೂಪಾಂತರವಾದಾಗ ಶಿಷ್ಯರು ಯೇಸು ಸ್ವಾಮಿಯ ಮಹಿಮೆಯನ್ನು ದಿಟ್ಟಿಸಿ ನೋಡಿದರು. ಆಗ ಯೇಸು ಸ್ವಾಮಿಯ ಮಹಿಮೆಯು ಅವರ ಮುಖಗಳಲ್ಲೂ ಪ್ರತಿಬಿಂಬಿಸಿತು. ಅದೇ ರೀತಿ ಬಲಿಪೂಜೆಯಲ್ಲಿ ದೇವರ ವಾಕ್ಯವನ್ನು ಕೇಳುವ ಮೂಲಕ ಯೇಸು ಸ್ವಾಮಿಯನ್ನು ಭೇಟಿಯಾಗುವ ನಾವು ಕೂಡ ನಮ್ಮ ಅಂತರಂಗಗಳನ್ನು ಅವರ ಕಡೆಗೆ ಕೇಂದ್ರೀಕೃತಗೊಳಿಸಿ ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟು ಧ್ಯಾನ ಮಾಡಿದಾಗ ಅವರ ಮಹಿಮೆಯು ನಮ್ಮಲ್ಲಿ ಪ್ರತಿಬಿಂಬಿಸುತ್ತವೆ. ಹಾಗೂ ಇತರಿಗೆ ದೇವರ ವಾಕ್ಯವನ್ನು ಸಾರಿದಾಗ ನಮ್ಮಲ್ಲಿ ಬಂದ ಆ ಮಹಿಮೆಯು ಅವರಿಗೂ ಹರಡುತ್ತದೆ. ಆದರೆ ಬಲಿಪೂಜೆಯಲ್ಲಿ ಕೆಲವು ಕಥೋಲಿಕರು ವಾಚನಗಳನ್ನು ಬೇಗ ಓದಿ ಮುಗಿಸಲಿ, ಬೇಗ ಪರಮಪ್ರಸಾದ ಕೊಟ್ಟು ಬಲಿಪೂಜೆಯನ್ನು ಮುಗಿಸಿ ಬಿಡಲಿ, ನಾನು ಬಲಿಪೂಜೆಗೆ ಬಂದದ್ದು ಪರಮಪ್ರಸಾದ ಸ್ವೀಕರಿಸಲು ಮಾತ್ರ, ಇಂತಹ ಸುದೀರ್ಘ ವಾಚನಗಳು ನಮ್ಗೆ ಯಾಕೆ ಎಂದು ಹೇಳುತ್ತಾರೆ. ಆದರೆ ಇಂತಹ ಮನಸ್ಥಿತಿಯವರು ಯೇಸು ಸ್ವಾಮಿಗೆ ಅಗೌರವ ತರುತ್ತಾರೆ. ಏಕೆಂದರೆ ಯೇಸು ಸ್ವಾಮಿ ಪರಮಪ್ರಸಾದದಿಂದ ಮಾತ್ರವಷ್ಟೇ ಅಲ್ಲ, ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವಾಗಲೂ ನಮ್ಮಲ್ಲಿ ಬರುತ್ತಾರೆ. ಏಕೆಂದರೆ ಯೇಸು ಸ್ವಾಮಿಯೇ ದೇವರ ವಾಕ್ಯವಾಗಿದ್ದಾರೆ. ದೇವರ ವಾಕ್ಯವೇ ಮನುಷ್ಯ ರೂಪ ತಾಳಿ ಈ ಭೂಮಿಗೆ ಬಂದ ನಂತರ ಇಂದು ಪರಮಪ್ರಸಾದದಲ್ಲಿರುವುದು. ಹಾಗಾಗಿ ಅಂದು ಆ ಸಿನಗಾಗ್ನಲ್ಲಿ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಓದಿ ಪ್ರಬೋಧಿಸಿದಾಗ ಎಲ್ಲರ ಕಣ್ಣು ಅವರ ಮೇಲೆ ಇಟ್ಟಂತೆ ನಾವು ಕೂಡ ನಮ್ಮ ಧರ್ಮಸಭೆಯಲ್ಲಿ ವಾಚನಗಳನ್ನು ಓದುವಾಗ ನಮ್ಮ ದೃಷ್ಟಿಯನ್ನು ಅವರ ಮೇಲೆ ಕೇಂದ್ರೀಕೃತಗೊಳಿಸಿ ಅವರ ಮಹಿಮೆಯನ್ನು ಪಡೆಯುವ ಭಾಗ್ಯಶಾಲಿಗಳಾಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಆಗಲೇ ಪ್ರತಿ ವಾರವೂ ನಾನು ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದವರಿಗೆ, ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.